ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪಿಲ್ಲೋ ಟೆಕ್ನಿಕ್ ಬಗ್ಗೆ ತಿಳ್ಕೊಳ್ಳೋಣ. ಪಿಲ್ಲೋನ ಯೂಸ್ ಮಾಡಿಕೊಂಡು ಯಾವ ತರ ನಮ್ಮ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ. ಬನ್ನಿ ಪಿಲ್ಲೋ ಟೆಕ್ನಿಕ್ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ದು ಯಾವುದೋ ಒಂದು ಗೋಲ್ಸ್ ಇರುತ್ತೆ. ಆ ಗೋಲ್ಸ್ ಅನ್ನು ಪಿಲ್ಲೋದ ಕೆಳಗೆ ಬರೆದಿಟ್ಟು ರಾತ್ರಿ ಮಲ್ಕೊಳ್ಳೋದು ಪಿಲ್ಲೋ ಟೆಕ್ನಿಕ್ ಅಂತ ಹೇಳ್ತಾರೆ. ಅದು ಯಾವ ತರ ಬರಿಬೇಕಂದ್ರೆ, ಒಂದು ವೈಟ್ ಶೀಟ್ ತಗೊಂಡು ರೆಡ್ ಇಂಕ್ ಅಲ್ಲಿ ಪಾಸಿಟಿವ್ ವರ್ಡ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬೇಕು. ಅಥವಾ ನಿಮ್ಮ ಅಫರ್ಮೇಷನ್ ಬುಕ್ ಅನ್ನೇ ಕೂಡ ಪಿಲ್ಲೋದ ಕೆಳಗೆ ಇಟ್ಟು ಮಲ್ಕೊಳ್ಬಹುದು. ಇನ್ನು ಈ ಪಿಲ್ಲೋ ಟೆಕ್ನಿಕ್ ಹೇಗೆ ಬೇಗ ನಮ್ಮ ಮ್ಯಾನಿಫೆಸ್ಟೇಷನ್ ಮಾಡುತ್ತೆ ಅಂದ್ರೆ, ನಾನು ತುಂಬಾ ವಿಡಿಯೋದಲ್ಲಿ ಹೇಳಿದ್ದೀನಿ. ಪ್ರತಿಯೊಬ್ಬರ ಸಬ್ ಕಾನ್ಶಿಯಸ್ ಮೈಂಡ್ ನಿದ್ದೆಯ ಮಂಪರು ಅಂದ್ರೆ ಮಲಗೋ ಮುಂಚೆ ಮತ್ತು ಬೆಳಿಗ್ಗೆ ಎದ್ದೇಳುವ ಟೈಮಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗಿರುತ್ತೆ. ಅದೇ ರಾತ್ರಿ ಹೊತ್ತು ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗಿರುತ್ತೆ. ಆಗ ನಿಮ್ಮ ಗೋಲ್ಸ್ ಆದಷ್ಟು ಬೇಗ ನೆರವೇರುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಯಾವುದೋ ಒಂದು ಜಾಬಿಗೆ ಪಿಲ್ಲೋ ಟೆಕ್ನಿಕ್ ನ ಯೂಸ್ ಮಾಡ್ಕೋಬೇಕು. ಇದನ್ನು ಯಾವ ತರ ಯೂಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲನೇದಾಗಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ಯಾವುದೇ ಒಂದು ಗೋಲ್ಸ್ ಇದ್ರು ಅದರಲ್ಲಿ ನಿಮ್ಗೆ ಕ್ಲಾರಿಟಿ ಬೇಕು. ಅಂದ್ರೆ ನಿಮಗೆ ಜಾಬ್ ಯಾವ ಕಂಪನಿಯಲ್ಲಿ ಬೇಕು ಅಥವಾ ಎಷ್ಟು ಸ್ಯಾಲ್ರಿ ಬೇಕು, ಈ ತರ ಪ್ರತಿಯೊಂದರಲ್ಲಿ ಕೂಡ ಕ್ಲಾರಿಟಿ ಇರಬೇಕು. ಇವಾಗ ನೋಡೋಣ ಯಾವ ತರ ಜಾಬಿಗೆ ಪಿಲ್ಲೋ ಟೆಕ್ನಿಕ್ ಯೂಸ್ ಮಾಡೋದು ಅಂತ. ರೆಡ್ ಇಂಕ್ ಅಲ್ಲಿ ವೈಟ್ ಪೇಪರ್ ಮೇಲೆ ಬರ್ಕೊಳ್ಳಿ. ಪರ್ಟಿಕ್ಯುಲರ್ ಯಾವುದೋ ಒಂದು ಕಂಪನಿ, ನಿಮ್ಮ ಡ್ರೀಮ್ ಕಂಪನಿ ಹೆಸರು ಬರ್ಕೊಳ್ಳಿ. ಅದರ ಜೊತೆಗೆ ನಿಮಗೆ ಯಾವ ಡೆಸಿಗ್ನೇಷನ್ ಬೇಕು ಆ ಡೆಸಿಗ್ನೇಷನ್ ಅನ್ನು ಬರ್ಕೊಳ್ಳಿ. ಅದರ ಜೊತೆಗೆ ಎಷ್ಟು ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಇದೆ ಅಷ್ಟು ಆಲ್ರೆಡಿ ಸಿಕ್ಕಿದೆ, ಹಾಗೆ ನೀವು ತುಂಬಾ ಖುಷಿಯಿಂದ ಕೆಲಸ ಮಾಡ್ತಿದ್ದೀರಿ ಅಂತ ಬರ್ಕೊಳ್ಳಿ. ಆಮೇಲೆ ನೀವು ಏನ್ ಬರ್ದಿದ್ದೀರಿ ಅದನ್ನು ಪಿಲ್ಲೋದ ಕೆಳಗೆ ಇಟ್ಕೊಳ್ಳಿ. ಪ್ರತಿದಿನ ನೀವು ಮಲಗೋ ಮುಂಚೆ ಪಿಲ್ಲೋದಲ್ಲಿ ಮಾತನಾಡಿ. ಇಮೋಷನಲ್ ಆಗಿ ಕನೆಕ್ಟ್ ಆಗಿ, ಮೈ ಡಿಯರ್ ಪಿಲ್ಲೋ, ಈ ಸ್ಲಿಪ್ ಅಲ್ಲಿ ನಾನು ಏನು ಬರ್ದಿದ್ದೀನೋ ಅದು ಇಡೀ ರಾತ್ರಿ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ರೀಪ್ರೋಗ್ರಾಮಿಂಗ್ ಆಗಿ ಆದಷ್ಟು ಬೇಗ ಮ್ಯಾನಿಫೆಸ್ಟ್ ಆಗ್ಲಿ ಅಂತ ಪಿಲ್ಲೋನ ನಿಮ್ಮ ತಲೆಯ ಕೆಳಗೆ ಇಟ್ಟು ಮಲ್ಕೊಳ್ಳಿ. ಇನ್ನೊಂದೇನಂದ್ರೆ, ನಮ್ಮ ತಲೆಯ ಹಿಂಭಾಗವನ್ನು ಸ್ಪಿರಿಚುವಲ್ ಬ್ರೈನ್ ಅಂತ ಹೇಳ್ತಾರೆ. ಪ್ರತಿಯೊಬ್ರು ಕೂಡ ಕಡಿಮೆ ಅಂದ್ರೂ 8 ಅವರ್ಸ್ ಆ ಪಿಲ್ಲೋದ ಕೆಳಗೆ ತಲೆ ಇಟ್ಟು ಮಲಗಿರ್ತಾರೆ. ನಮ್ಮ ತಲೆ ಆ ಪಿಲ್ಲೋಗೆ ತಾಗಿರುತ್ತೆ. ಆಗ ನಾವು ಏನು ಅಫರ್ಮೇಶನ್ ಬರ್ಕೊಂಡಿದ್ದೀವಿ ಅದು ಕಂಟಿನ್ಯೂಸ್ ಆಗಿ ನಮ್ಮ ಬ್ರೈನ್ಗೆ ಹೋಗ್ತದೆ. ಆದ್ದರಿಂದ ಆದಷ್ಟು ಬೇಗ ಮ್ಯಾನಿಫೆಸ್ಟ್ ಆಗ್ತದೆ. ತುಂಬಾ ಲಾಜಿಕ್ ಆಗಿ ಮಾತನಾಡೋರಿಗೆ ಇದೊಂಥರ ಫನ್ನಿ ಅಂತ ಅನಿಸ್ಬೋದು. ಆದ್ರೂ ಕೂಡ ಈ ಟೆಕ್ನಿಕ್ ಬೇಗ ಮ್ಯಾನಿಫೆಸ್ಟೇಷನ್ಗೆ ಹೆಲ್ಪ್ ಮಾಡುತ್ತೆ. ಅದು ಹೇಗೆ ಅಂದ್ರೆ, ನಾವು ಕೆಲವು ವಸ್ತುಗಳ ಜೊತೆ ಜಾಸ್ತಿ ಹೊತ್ತು ಇರ್ತೇವೆ. ಅಂದ್ರೆ ನಾವು ಕೂತ್ಕೊಳ್ಳುವ ಚೇರ್ ಇರ್ಬೋದು, ಸೋಫಾ ಇರ್ಬೋದು, ಅದೇ ತರ ಬೆಡ್ ಇರ್ಬೋದು, ಬೆಡ್ಶೀಟ್ ಇರ್ಬೋದು, ಅಥವಾ ನಾವು ಮಲಗೋ ಜಾಗ ಇರ್ಬೋದು. ಇದ್ರ ಜೊತೆಗೆ ನಾವು ಜಾಸ್ತಿ ಹೊತ್ತು ಇರ್ತೇವೆ. ಆಗ ಆ ವಸ್ತು ಮತ್ತೆ ನಮ್ಮ ಎನರ್ಜಿ ಎಕ್ಸ್ಚೇಂಜ್ ಆಗಿರುತ್ತೆ. ಅದೇ ತರ ನಾವು ಪಿಲ್ಲೋ ಕೆಳಗೆ ಕಡಿಮೆ ಅಂದ್ರೂ 8 ಅವರ್ಸ್ ತಲೆ ಇಟ್ಟು ಮಲಗ್ತೇವೆ. ಆಗ ನಮ್ಮ ಎನರ್ಜಿ ಮತ್ತೆ ಪಿಲ್ಲೋ ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಈ ತರ ಎನರ್ಜಿ ಎಕ್ಸ್ಚೇಂಜ್ ಆಗಿರುವಾಗ ನಾವು ಏನಾದ್ರೂ ಪಿಲ್ಲೋ ಚೇಂಜ್ ಮಾಡಿದ್ರೆ ನಮಗೆ ನಿದ್ದೆ ಬರಲ್ಲ. ಈ ತರ ಎಲ್ಲ ಆಗುತ್ತೆ. ಅಂದ್ರೆ ನಾವು ಅಷ್ಟೊಂದು ನಮಗೆ ಗೊತ್ತಿಲ್ಲದೆ ಕನೆಕ್ಟ್ ಆಗಿರ್ತೇವೆ. ಅದೇ ತರ ಇನ್ನು ಕೆಲವರಿಗೆ ಫಂಕ್ಷನಿಗೆಲ್ಲ ಹೋದಾಗ ಜಾಗ ಚೇಂಜ್ ಆದ್ರೆ ಕೂಡ ನಿದ್ದೆ ಬರಲ್ಲ. ಕೆಲವರಿಗೆ ಬೆಡ್ ಚೇಂಜ್ ಆದ್ರೂ ನಿದ್ದೆ ಬರಲ್ಲ. ಈ ತರ ಎಷ್ಟೋ ಜನರಿಗೆ ಇದು ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಗಿರ್ಬೋದು. ಯಾವಾಗ ನಾವು ಯಾವಾಗ್ಲೂ ಮಲಗೋ ಪಿಲ್ಲೋ ಅಥವಾ ಹಾಸಿಗೆ ಮೇಲೆ ಮಲಗಿ ನಮ್ಮ ಎನರ್ಜಿ ಕೂಡ ಅದರ ಜೊತೆಗೆ ಕನೆಕ್ಟ್ ಆಗಿರುತ್ತದೆ. ಅದು
ಒಂಥರ ಸಬ್ ಕಾನ್ಶಿಯಸ್ ಆಗಿ ನಮ್ಗೆ ಗೊತ್ತಿಲ್ಲದೆ ಕನೆಕ್ಟ್ ಆಗಿರ್ತದೆ. ಅದು ಅಲ್ಲದೆ ರಾತ್ರಿ ಹೊತ್ತು ಎಲ್ಲರದ್ದು ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗಿರೋದ್ರಿಂದ ನಮ್ಮ ಮ್ಯಾನಿಫೆಸ್ಟೇಷನ್ ಆದಷ್ಟು ಬೇಗ ನೆರವೇರುತ್ತದೆ. ಈ ಪಿಲ್ಲೋ ಟೆಕ್ನಿಕ್ ಅನ್ನುವಂಥದ್ದು ತುಂಬಾ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಲ್ಲಿ ಈಸಿ ಆಗಿರುವ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಆಗಿದೆ. ಈ ಪಿಲ್ಲೋ ಟೆಕ್ನಿಕ್ ನ ಯೂಸ್ ಮಾಡಿಕೊಂಡು ನಿಮ್ಮ ಎಲ್ಲಾ ಗೋಲ್ಸ್ ನ ರೀಚ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಪಿಲ್ಲೋ ಟೆಕ್ನಿಕ್ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.